ಕರುನಾಡಿನಲ್ಲಿ ಕಾವೇರ್ತಾ ಇದೆ ಲೋಕಸಭೆ ಚುನಾವಣೆಯ ಕದನದ ಕಣ. ಕೊಪ್ಪಳದಲ್ಲಿ ಶ್ರೀನಿವಾಸ್ ಎಚ್ ಅಮ್ಮಾಪುರ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ. ಕೊಪ್ಪಳ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತ ಶ್ರೀನಿವಾಸ್ ಅಮ್ಮಾಪುರ ಅವರು ಮಿಂಚಿನ ಸಂಚಾರ ಕ್ಷೇತ್ರದಲ್ಲಿ ಹೋದ ಕಡೆಯೆಲ್ಲವೂ ಕೂಡ ಜನ ಸಾಗರವೇ ಸೇರ್ತಾ ಇದೆ. ಅನೇಕ ಜನ ಅವರೇ ಅಭ್ಯರ್ಥಿಯಾಗಬೇಕು ಅಂತ ಹೇಳಿ ಬಹಳ ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ. ಶ್ರೀನಿವಾಸ್ ಅಮ್ಮಾಪುರ ಅವರು ಅಭ್ಯರ್ಥಿಯಾಗಿ ಬಂದರೆ ಗೆಲುವು ಖಚಿತ ಅಂತ ಹೇಳಿ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಅಮ್ಮಾಪುರ ಅವರಿಗೆ ಬಿಜೆಪಿ ಟಿಕೆಟನ್ನು ನೀಡಬೇಕು ಅನ್ನುವ ಒತ್ತಾಯವನ್ನು ಅಲ್ಲಿನ ಜನರೇ ಮಾಡ್ತಾ ಇದ್ದಾರೆ. ಮತದಾರರು ಆಗ್ರಹ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗದ ಸರಳ ರಾಜಕಾರಣಿ ಶ್ರೀನಿವಾಸ್ ಎಚ್ ಅಮ್ಮಾಪುರ ಅವರು ಸದಾ ಜನಸೇವೆಗೆ ಮಿಡಿಯುವಂಥ ಜನನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಸರಳ ವ್ಯಕ್ತಿತ್ವದ ಶ್ರೀನಿವಾಸ್ ಎಚ್ ಅಮ್ಮಾಪುರ್ಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಜನರೇ ಆಗ್ರಹ ಮಾಡ್ತಾ ಇದ್ದಾರೆ. ಅಧಿಕಾರ ಇಲ್ಲದಿದ್ದರೂ ಕೂಡ ಜನರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ. ಜನರ ಸಂಕಷ್ಟಗಳಿಗೆ ಕಷ್ಟಗಳಿಗೆ ಮಿಡಿತಾ ಇದ್ದಾರೆ. ಪರಿಹಾರವನ್ನು ನೀಡ್ತಾ ಇದ್ದಾರೆ. ಜನರ ಸಮಸ್ಯೆಗಳನ್ನು ತಮ್ಮ ಸ್ವಂತ ಇಚ್ಛೆಯಿಂದಲೇ ಅದನ್ನು ಬಗೆಹರಿಸ್ತಾ ಇದ್ದಾರೆ. ಹೀಗಾಗಿ ಕೊಪ್ಪಳದಲ್ಲಿ ಶ್ರೀನಿವಾಸ್ ಅಮ್ಮಾಪುರ ಪರವಾಗಿ ಮತದಾರರ ಒಲವು ಜಾಸ್ತಿ ಆಗ್ತಾ ಇದೆ. ಶ್ರೀನಿವಾಸ್ ಎಚ್ ಅಮ್ಮಾಪುರ ಅವರು ಒಬ್ಬ ಸರಳ ವ್ಯಕ್ತಿ, ಸರಳ ರಾಜಕಾರಣಿ ಅಂತ ಹೇಳ್ಬೋದು. ಏನೋ ಕಷ್ಟ ಅಂತ ಬಂದರೆ ಎಲ್ಲ ಮನೆಗೆ ಆಗಿ ಬರ್ತಾರೆ. ಬಡವ್ರ ಮನೆಗೆ ಒಬ್ಬ ಮಗ ಅಂತ ಹೇಳ್ಬೋದು. ಏನೋ ಸಮಸ್ಯೆ ಇದ್ದರೂ ಈಗ ಬಡವ್ರ ಜನಕ್ಕೆ ಪಾಪ ಮನೆ ಇಲ್ಲ, ಕೆಲಸ ಇಲ್ಲ, ಕೆಲಸ ಮಾಡಿಸ್ಕೊಡ್ತಾರೆ, ಮನೆ ಕಟ್ಟಿಸ್ಕೊಡ್ತಾರೆ. ಏನು ಒಬ್ಬ ಮನುಷ್ಯನಿಗೆ ಆರಾಮಿಲ್ಲ ಅಂದರೆ ಬಂದು ಆಸ್ಪತ್ರೆಗೆ ಬಂದು ಅಮೌಂಟ್ ಕೊಟ್ಟು ಎಲ್ಲ ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ಇದು ಮಾಡಿ ಹೋಗ್ತಾರೆ. ಹಾಗಾಗಿ ಈಗ MP MLA ಮಾಡೋರ ಬದಲು ಅವರೇ ಮಾಡೋ ಬದಲು ಇವರೇ ಮಾಡ್ಬೋದು ಅಂತ ಒಳ್ಳೆ ಮನುಷ್ಯ ಬಂದರೆ ನಮಗೂ ಒಳ್ಳೆಯದು, ಜನರಿಗೆ ಒಳ್ಳೆಯದು. ಇನ್ನೂ ಭಾಳ ಸಮಸ್ಯೆಗಳಿದ್ದಾವೆ. ಇನ್ನು ರೋಡಾಗಿಲ್ಲ, ಇನ್ನು ಓಣಿಗಳಲ್ಲಿ ಹಾಗೆ ಕಲ್ಲು ಮಣ್ಣು ಹಂಗೆ ಇದ್ದಾವೆ. ನಡೆಯೋಕ್ಕೂ ಇದಿಲ್ಲ. ಒಂದು ಗಾಡಿ ಬಂದರೆ ಜಾಗ ಇಲ್ಲ. ಬಂದರೆ ನಮ್ಮ ಪ್ರತಿನಿಧಿ ನಾಗರಾಜ್ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನರನ್ನ ಮತದಾರರನ್ನ ಮಾತನಾಡಿಸಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಕೊಪ್ಪಳ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿರುವಂಥದ್ದು. ಅದೇ ರೀತಿಯಾಗಿ ಏನಿದ್ರೆ BJP ಟಿಕೆಟ್ ಆಕಾಂಕ್ಷಿಯಾದಂಥ ಏನು ಶ್ರೀನಿವಾಸ್ ಎಚ್ ಅಮ್ಮಾಪುರ ಅವರಿಗೆ ಟಿಕೆಟ್ ನೀಡಬೇಕು ಲೋಕಸಭಾ ಚುನಾವಣೆಯಲ್ಲಿ. ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ನಾಯಕರು ಮತ್ತು ಸರಳ ರಾಜಕಾರಣಿಯಾದಂಥ ಶ್ರೀನಿವಾಸ್ ಅಮ್ಮಾಪುರ ಅವರಿಗೆ ಟಿಕೆಟ್ ನೀಡಿದರೆ ಖಂಡಿತವಾಗ್ಲೂ ಕೂಡ ಇಲ್ಲಿ BJP ಜಯಬೇರಿ ಬಾರಿಸಲಿದೆ ಅಂತೇಳಿ ಭಾಳಷ್ಟು ಒತ್ತಾಯಪೂರ್ವಕವಾಗಿ ಅವರ ಏನಂದರೆ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿನ ಮತದಾರ ಕೇಳಿಕೊಳ್ಳುವಂಥದ್ದು. ನಮ್ಮ ಜೊತೆ ಭಾಳಷ್ಟು ಯುವಕರು ಇದ್ದಾರೆ, ಅವ್ರು ಮಾತಾಡ್ಸ್ಕೊಂತವ್ರು. ಯಾಕಂದರೆ ಯುವಕರು ಈಗ ಶ್ರೀನಿವಾಸ್ ಅಮ್ಮಾಪುರ ಟಿಕೆಟ್ ನೀಡಿ ಅಂತೇಳಿ ಅವತ್ತು ಒತ್ತಾಯ ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಬ್ರದರ್, ಈಗ ಶ್ರೀನಿವಾಸ್ ಅಮ್ಮಾಪುರ ಅವ್ರಿಗೆ ಟಿಕೆಟ್ ನೀಡಬೇಕಂತೇಳಿ ತಾವೆಲ್ಲ ಯುವಕರು ಹೊತ್ತು ಒತ್ತಾಯ ಮಾಡ್ತಾರೆ. ಏನು ಅನಿಸುತ್ತೆ ಈ ಬಗ್ಗೆ? ಸರ್, ಅವ್ರು ಬಂದರೆ ಇದು ಎಲ್ಲ ನಮ್ಮ ಕೊಪ್ಪಳ ಜನತೆಗೆ ಒಳ್ಳೆಯದಾಗುತ್ತೆ ಅಂತಂದು ಆಶಿಸ್ತೀವಿ ಸರ್. ಮತ್ತು ಅವರು ಎಲ್ಲರಿಗೆ ಹೆಲ್ಪ್ ಮಾಡ್ತಾರೆ ಸರ್. ಬಡವರಿಗೆ ಆಗಲಿ, ದಲಿತರಿಗೆ, ಮತ್ತು ಅವರು ಏನಾದರೂ ಇದಾಗೈತೆ, ಪ್ರಾಬ್ಲಮ್ ಆಗೈತೆ ಅಂತಂತಂದರೆ ಧನ ಸೇವೆ ಮತ್ತು ಮನೆ ಕಟ್ಸ್ಕೊಡೋದಾಗಲಿ ಎಲ್ಲ ಮಾಡ್ಯಾರ ಸರ್. ಅವ್ರು ಬರ್ಬೇಕಂತ ಇಷ್ಟ ಐತೆ ಸರ್ ನನಗೆ. ಅಲ್ಲ, ಈಗ ಪಕ್ಷ ಸಂಘಟನೆ ವಿಚಾರವಾಗಿ ಶ್ರೀನಿವಾಸ ಅಮ್ಮಾಪುರ ಅವರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಹೊತ್ತು ಸಂಘಟನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ತಾವೇನು ಹೇಳ್ತಾರೆ? ಸರ್, ಅವರು BJP ಅವರು ಟಿಕೆಟ್ ಕೊಟ್ಟರೆ ಒಳ್ಳೇದಾಗುತ್ತೆ ಸರ್. ಯಾಕಂತಂತಂದರೆ ಎಲ್ಲ ಜನತೆಗೆ ಒಳ್ಳೇದು ಮಾಡ್ತಾರೆ ಸರ್ ಅವರು. ಮತ್ತು ಇನ್ನೊಂದು ಏನಂದರೆ ಭೇದ ಭಾವ ಮಾಡಲ್ಲ. ಹಂಗಾಗಿ ಅವ್ರು ಬರ್ಬೇಕು ಸರ್. ಅವ್ರು ಬಂದರೆ ಇವು ಹಳೆ ಮುಖ ನೋಡಿ ಬೇಜಾರಾಗ್ಬಿಟ್ಟೈತೆ. ಹಾಗೆ ಅವ್ರು ಬರ್ಬೇಕು ಸರ್. ಅಂದರೆ ಹಿಂದುಳಿದ ವರ್ಗದವರ ಒಂದು ವ್ಯಕ್ತಿ ಆಗಿರೋದ್ರಿಂದ ಅದೇ ರೀತಿ ಸರಳ ವ್ಯಕ್ತಿ ಕೂಡ. ಈ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಅವರು ಏನು ಜಾಸ್ತಿ ತೋರಿಸ್ಕೊಳ್ಳೋಲ್ಲ ಸರ್. ಎಲ್ಲ ಜನರು ಹೆಂಗಿರ್ತಾರೆ ಹಂಗೆ ಇರಬೇಕು, ಸಾಮಾನ್ಯವಾಗಿರ್ಬೇಕಂತಂದು ಅವ್ರ ಇದು ಇರ್ತಾರೆ ಸರ್. ಏನು ಜಾಸ್ತಿ ತೋರಿಸ್ಕೊಳ್ಳೋಲ್ಲ ಸರ್ ಅವ್ರ ಕಡೆ ಏನಾದರೂ ಇದ್ರು. ಅಲ್ಲ, ಭಾಳಷ್ಟು ಯುವಕರು ಅವ್ರಿಗೆ ಟಿಕೆಟ್ ನೀಡಬೇಕಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ಪ್ರತಿಯೊಂದು ಹಳ್ಳಿಗೆ ಹೋದರೆ ಅವ್ರು ಒತ್ತಾಯ ಮಾಡ್ತಾಯಿದ್ದಾರೆ. ತಾವು ಕೂಡ ಈಗ ಯುವಕರೆಲ್ಲ ಸೇರ್ಕೊಂಡು ಈಗೇನು ಕೊಪ್ಪಳ ಲೋಕಸಭಾ ವ್ಯಾಪ್ತಿ ಬರುವಂಥ ಸಿಂಧೂರು ತಾಲೂಕಿನಿಂದ ಕೂಡ ಇವತ್ತು ಒತ್ತಾಯ ಮಾಡ್ತಾಯಿದ್ದಾರೆ. ಈ ಬಗ್ಗೆ ತಾವು ನೋಡ್ತೀರಿ? ಸರ್, ಯಾಕಂದರೆ ಅವ್ರು ಬಂದರೆ ನಮ್ಮ ಸಿಂಧನೂರಿಗೆ ಒಳ್ಳೆಯದಾಗುತ್ತೆ ಸರ್. ಮತ್ತು ಈ ಕೊಪ್ಪಳ ಇದು ವಿಧಾನಸಭೆಗೂ ಒಳ್ಳೆಯದಾಗುತ್ತೆ. ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಇದು ರೋಡ್ ಮಾಡಿಸೋದಾದ್ರಿ, ಏನಾದರೂ ಗೌರ್ಮೆಂಟಿಂದ ಶಾಂಕ್ಷನ್ ಆದ್ರೂ ಮಾಡ್ತಾರೆ ಸರ್. ಅವರು ಏನು ಇದು ಮಾಡಲ್ಲ ಸರ್, ಕರೆಕ್ಟಾಗಿ ಮಾಡ್ತಾರೆ ಎಲ್ಲ ಕೆಲಸ. ಏನು ಹಿಂದೆ ಜರಲ್ಲ ಸರ್ ಮಾಡೋಕೆ. ಏನಾದರೂ ತಪ್ಪು ಅನಿಸಿದರೆ ಕರೆಕ್ಟಾಗಿ ಎಲ್ಲ ತಿದ್ಕೊಂತಾರೆ ಸರ್. ಅವರೆಲ್ಲ ಕರೆಕ್ಟಾಗಿ ಮಾಡ್ತಾರೆ.
ತಾವು ಕೂಡ ಶ್ರೀನಿವಾಸ್ ಅಮರಾಪುರ ಜೊತೆ ಹೋಗಿ ಪಕ್ಷ ಸಂಘಟನೆ ಮಾಡಿದ್ರಿ, ಯುವಕರು ಕರ್ಕೊಂಡು ಹೋಗಿ ಹೊತ್ತು ಟೀಮ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ, ಗ್ರೌಂಡ್ ವರ್ಕ್ ಮಾಡ್ತಾಯಿದ್ದಾರೆ, ಏನು ಅನಿಸುತ್ತೆ? ಖುಷಿ ಆಗುತ್ತೆ ಸರ್ ಅವರು ಬಂದರೆ, ಅದಕ್ಕೆ ಮಾಡ್ತೀವಿ ಸರ್. ಇವ್ರು ಬೇರೆಯವರೆಲ್ಲ ಏನು ಕೆಲಸನೇ ಮಾಡಲ್ಲ, ಅವರು ಬಡವರಿಗೆ ಹೆಲ್ಪ್ ಮಾಡ್ತಾರೆ, ಮತ್ತು ಅವ್ರಿಗೆ ಇನ್ನೂ ಟಿಕೆಟ್ ಕೊಟ್ಟಿಲ್ಲ, ಟಿಕೆಟ್ ಕೊಟ್ಟರೆ ಒಳ್ಳೇದಾಗುತ್ತಾ ಅಂತಂದು ಚೆನ್ನಾಗಿರುತ್ತೆ. ಇವಿಷ್ಟು ಏನಂತಂದರೆ ಕೊಪ್ಪಳ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಏನು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಹೊತ್ತು ಯುವಕರ ಮಾತು ಅಂತ ಹೇಳೋದು ಏನಾದರೂ ಶ್ರೀನಿವಾಸ್ ಎಚ್ ಅಮಾಪುರ ಅವರಿಗೆ ಟಿಕೆಟ್ ಕೊಟ್ಟರೆ ಖಂಡಿತವೂ ಕೂಡ BJP ಬಾರಿಸಲಿದೆ. ಅದರ ಜೊತೆಗೆ ಏನಂತಂದರೆ ಹಿಂದುಳಿದ ವರ್ಗದ ಒಂದು ನಾಯಕರು ಕೂಡ ಹೌದು. ಆ ಕಾರಣಕ್ಕಾಗಿ ಇವರಿಗೆ ಟಿಕೆಟ್ ನೀಡಬೇಕಂತೇಳಿ ಇಲ್ಲಿನ ಯುವಕರ ಒತ್ತಾಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಅಂಗಡಿ ಜೊತೆ ನಾಗರಾಜ್, TV ನ್ಯೂಸ್, ಕೊಪ್ಪಳ.